ಈವನ್ ಫ್ಯಾಟಿ ಲಿವರು ಅಥವಾ ಬೇರೆದೇನೋ ಲಿವರ್ ಸಮಸ್ಯೆ ಇದ್ರೆ ಕೂಡ ಇದರಿಂದ ಕಡಿಮೆ ಆಗ್ಬಿಡತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವಾಗ ಡಿಟಾಕ್ಸಿಫಿಕೇಶನ್ ಅಂತ ಹೇಳುವಂಥದ್ದು ಒಂಥರ ಒಂದು ಟ್ರೆಂಡ್ ಅಲ್ವಾ. ಯಾವಾಗ ತುಂಬ ಜನ ಯಾರು ನೋಡಿದ್ರು ಡಿಟಾಕ್ಸ್ ಮಾಡ್ಕೊಳ್ಬೇಕು, ಡಿಟಾಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಲಾಭಗಳಿದೆ, ಇದೇ ಏನೋ ನಿಜ. ಆದರೆ ಈ ಡಿಟಾಕ್ಸಿಫಿಕೇಷನ್ಗೋಸ್ಕರ ನೀವು ಮಾರ್ಕೆಟಲ್ಲಿ ತುಂಬ ಏನೋ ಕಾಸ್ಟ್ಲಿ ಡಿಟಾಕ್ಸ್ ಡ್ರಿಂಕ್ಸು ಅಥವಾ ಯಾವುದೋ ಕೆಮಿಕಲ್ಸು ಇದನ್ನೆಲ್ಲ ಉಪಯೋಗಿಸೋ ಅವಶ್ಯಕತೆ ಇಲ್ಲ. ನಮ್ಮ ದೇಹದಲ್ಲಿ ನ್ಯಾಚುರಲಿ ನಮ್ಮ ಕಿಡ್ನಿ, ಲಿವರು, ನಮ್ಮ ಶ್ವಾಸಕೋಶ, ಜೀರ್ಣಾಂಗ ವ್ಯೂಹ ಮತ್ತು ನಮ್ಮ ಚರ್ಮ ನ್ಯಾಚುರಲಿ 24 ಗಂಟೆ ನಮ್ಮ ಶರೀರವನ್ನು ಡಿಟಾಕ್ಸ್ ಮಾಡ್ತಾನೇ ಇರ್ತವೆ. ಆದರೆ ಈ ಡಿಟಾಕ್ಸಿಫಿಕೇಷನ್ ಮಾಡೋವಂತಹ ಪ್ರೋಸೆಸ್ ಏನಿದೆ ಅಲ್ಲ ನಮ್ಮ ಶರೀರದಲ್ಲಿ ಇರುವಂಥದ್ದು, ಇದಕ್ಕೆ ನಾವು ಅನುವು ಮಾಡಿಕೊಡ್ಬೇಕು, ಅದಕ್ಕೆ ಸಹಾಯ ಆಗೋ ಹಾಗೆ ಮಾಡಿಕೊಡ್ಬೇಕು. ಆವಾಗ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ಸು ನ್ಯಾಚುರಲಿ ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ. ಹಾಗಾದರೆ ಈ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ನಾವೇನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಪೂರ್ತಿ ನೋಡ್ತಾ ಹೋಗಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತಂದರೆ 2 ರಿಂದ 3 ಲೀಟರ್ ಅಷ್ಟಾದರೂ ನೀರನ್ನು ಕುಡಿಬೇಕು. ನಾನು ತುಂಬ ವಿಡಿಯೋದಲ್ಲಿ ಮುಂಚಿಂದ ಇದನ್ನು ಹೇಳ್ತಾನೆ ಬರ್ತಾ ಇದ್ದೀನಿ. ನೀರು ತುಂಬ ಮುಖ್ಯ. ನೀರು ಒಂದು ಸಾರ್ವತ್ರಿಕ ದ್ರಾವಕ. ನೀರು ಕಶ್ಮಲಗಳನ್ನು ದೇಹದಿಂದ ಹೊರಗೆ ಹಾಕತ್ತೆ, ಡಿಟಾಕ್ಸ್ ಮಾಡುತ್ತೆ. ಆದ್ದರಿಂದ ಯಾವುದ್ಯಾವುದೋ ಕಾಸ್ಟ್ಲಿ ಐಟಮ್ಸಿಗೆ, ಡಿಟಾಕ್ಸ್ ಡ್ರಿಂಕ್ಸಿಗೆ ಹೋಗೋದ್ರ ಬದಲು ನೀರನ್ನೇ ಕುಡಿಯೋಲ್ಲ ಎಷ್ಟೋ ಜನ. ಅದು ನೀರು ಬದಲು ಬೇರೆ ಏನೇನೋ ಉಪಯೋಗಿಸ್ತಾ ಇರ್ತಾರೆ. ಈಗ ನೀವು ಉಪಯೋಗಿಸೋಂಥ ಸಾರು, ಸಾಂಬಾರು, ಮಜ್ಜಿಗೆ, ಹಾಲು, ಅದು ಇದು ಎಲ್ಲ ಲಿಕ್ವಿಡ್ಸ್, ಜ್ಯೂಸು ಎಲ್ಲದನ್ನು ಬಿಟ್ಟು ಬರೀ ನೀರು, ಇದು 2 ರಿಂದ 3 ಲೀಟ್ರ್ ಆಗಬೇಕು ಒಂದು ಇಡೀ ದಿನಕ್ಕೆ. ಆವಾಗ ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಕಿಡ್ನಿ ಚೆನ್ನಾಗಿ ಎಲ್ಲ ವಿಷ ವಸ್ತುಗಳನ್ನು ಫಿಲ್ಟರ್ ಮಾಡಿಬಿಟ್ಟು ಮೂತ್ರದ ಮೂಲಕ ದೇಹವನ್ನು ಕ್ಲೀನ್ ಮಾಡುತ್ತೆ, ಎಲ್ಲ ವಿಷವಸ್ತುಗಳನ್ನು ದೇಹದಿಂದ ಹೊರಗೆ ಹಾಕತ್ತೆ, ಚೆನ್ನಾಗಿ ಡಿಟಾಕ್ಸ್ ಮಾಡಿ ಕೊಡುತ್ತೆ. ಸೊ ಆದ್ದರಿಂದ 2 ರಿಂದ 3 ಲೀಟರ್ ಅಷ್ಟಾದರೂ ನೀವು ನೀರನ್ನು ಕುಡಿಬೇಕು. ಪದೇ ಪದೇ ಏನೋ ಒಂದು ಗಂಟೆಗೆ ಒಂದ್ಸಲ 1 ಲೋಟ ನೀರು ಕುಡಿಯುವಂಥದ್ದು ಅಥವಾ ಅರ್ಧ ಗಂಟೆಗೆ ಒಂದ್ಸಲ ಕುಡಿಯುವಂಥದ್ದು. ನಿಮ್ಗೆ ಆಸರಾಗಿ ನೀರು ಕುಡಿಬೇಕಂತ ಏನಿಲ್ಲ, ನೀವು ಅದನ್ನು ಒಂದು ಡೈಲಿ ರೊಟೀನ್ ಥರ ಮಾಡಿಕೊಂಡು ಕುಡಿತಾ ಹೋಗ್ಬೋದು. ಮೇಯ್ನ್ ಏಮು ತಲೆಯಲ್ಲಿ ಇರಬೇಕು, ಏನು ಬಾಡಿ ಡಿಟಾಕ್ಸಿಫಿಕೇಷನ್ ಆಗಬೇಕು. ಅದರಿಂದಾಗಿ ಸ್ಕಿನ್ ಗ್ಲೋ ಆಗುತ್ತೆ, ಜೀರ್ಣ ಚೆನ್ನಾಗಾಗತ್ತೆ, ಹಸಿವಾಗತ್ತೆ, ಚೆನ್ನಾಗಿ ನಿದ್ರೆ ಬರುತ್ತೆ. ಇದೆಲ್ಲ ಬೇಕಲ್ವ ನಮಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ. ಸೊ ಆದ್ದರಿಂದ 2 ರಿಂದ 3 ಲೀಟರ್ ಅಷ್ಟಾದರೂ ನೀರನ್ನು ಕುಡಿಯೋದ್ರಿಂದ ನಿಮಗೆ ಕಿಡ್ನಿ ಮುಖಾಂತರ ಎಲ್ಲ ವಿಷವಸ್ತುಗಳು ಹೊರಗೆ ಹೋಗಿ ಚೆನ್ನಾಗಿ ಡಿಟಾಕ್ಸಿಫಿಕೇಷನ್ ಆಗುತ್ತೆ. ಇನ್ನು 2ನೇದೇನಪ್ಪ ಅಂತಂದರೆ, ನಾವು ನಾರುಯುಕ್ತ ಆಹಾರ ಪದಾರ್ಥಗಳನ್ನು ಹೆಚ್ಚು ಉಪಯೋಗಿಸ್ಬೇಕು. ಯಾಕೆ ಅಂತ ಕೇಳಿದ್ರೆ ಇದು ಜೀರ್ಣಾಂಗ ವ್ಯೂಹವನ್ನು ಡಿಟಾಕ್ಸ್ ಮಾಡುತ್ತೆ ಚೆನ್ನಾಗಿ. ಜೀರ್ಣಾಂಗ ವ್ಯೂಹದಲ್ಲಿ ಅದು ಕೊಲೆಸ್ಟ್ರಾಲ್ನ ಜೊತೆ ಸೇರಿ ಬೇರೆ ಬೇರೆ ವಿಷವಸ್ತುಗಳ ಜೊತೆ ಸೇರಿ ಮಲದ ಮೂಲಕವಾಗಿ ನಮ್ಮ ದೇಹದಲ್ಲಿರುವಂತಹ ವಿಷವಸ್ತುಗಳನ್ನು ಹೊರಗೆ ಹಾಕಿ ಶರೀರವನ್ನು ಚೆನ್ನಾಗಿ ಡಿಟಾಕ್ಸ್ ಮಾಡಿ ಕೊಡುತ್ತೆ. ಸೊ ಅದರಲ್ಲಿ ನೀವು ನಾರಿನಂಶಯುಕ್ತ ಆಗಿರುವಂತಹ ಹಸಿರು ಸೊಪ್ಪು ತರಕಾರಿಗಳನ್ನು, ಈ ಗಡ್ಡೆ ಗೆಣಸುಗಳನ್ನು, ಜೊತೆಗೆ ಮಿಲ್ಲೆಟ್ಸ್ ಅಂತ ಹೇಳ್ತೀವಿ ಅಥವಾ ಸಿರಿಧಾನ್ಯಗಳ ಉಪಯೋಗವನ್ನು ಮಾಡೋದ್ರಿಂದ, ಇವುಗಳನ್ನು ಹೆಚ್ಚು ಉಪಯೋಗಿಸ್ಕೊಳ್ಳೋದ್ರಿಂದ, ಈಗ ಆಲೂಗಡ್ಡೆ ಬದಲಿಗೆ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ ಅಥವಾ ಸಿಹಿ ಗೆಣಸು, ಅದರಲ್ಲಿ ಹೆಚ್ಚಿನ ನಾರಿನಂಶ ಇರುತ್ತೆ. ಸೊ ಇಂಥ ಆಹಾರ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಏನು ಮಾಡ್ಬೋದು ಅಂತ ಕೇಳಿದ್ರೆ, ಜೀರ್ಣಾಂಗ ವ್ಯೂಹದಿಂದಾಗಿ ಏನು ನಮ್ಮ ಶರೀರದಿಂದ ವಿಷವಸ್ತುಗಳು ಹೊರಗೆ ಹೋಗ್ಬೇಕಾಗಿತ್ತು, ಡಿಟಾಕ್ಸ್ ಆಗಬೇಕಾಗಿತ್ತು, ಅದನ್ನು ಚೆನ್ನಾಗಿ ಡಿಟಾಕ್ಸ್ ಮಾಡಿ ಕೊಡುತ್ತೆ. ಮಲದ ಮೂಲಕ ಎಲ್ಲ ಕಶ್ಮಲ ಹೊರಗೆ ಹಾಕ್ಬಿಡುತ್ತೆ, ಚೆನ್ನಾಗಿ ಡಿಟಾಕ್ಸ್ ಆಗುತ್ತೆ. ಮಲಬದ್ಧತೆ, ಯಾರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ, ಪೈಲ್ಸ್ ಪ್ರಾಬ್ಲಮ್ ಇದೆ, ಅದೆಲ್ಲ ಆರಾಮಾಗಿ ನಿವಾರಣೆ ಆಗ್ತಾ ಬರುತ್ತೆ. ಡಿಟಾಕ್ಸಿಫಿಕೇಶನ್ ಆಯಿತು, ಸಮಸ್ಯೆ ಇದ್ರೆ ಅದರ ಪರಿಹಾರನೂ ಆಯಿತು. ಸೊ ಹಾಗಾಗಿ ನಾರಿನಂಶಯುಕ್ತ ಆಗಿರುವಂತಹ ಹಸಿರು ಸೊಪ್ಪು ತರಕಾರಿಗಳನ್ನು, ಗೆಡ್ಡೆಗೆಣಸುಗಳನ್ನು, ಮಿಲೆಟ್ಸ್ ಸಿರಿಧಾನ್ಯಗಳನ್ನು, ಇವುಗಳನ್ನೆಲ್ಲ ಉಪಯೋಗಿಸೋದು ತುಂಬ ಮುಖ್ಯ. ಇದು ಜೀರ್ಣಾಂಗ ವ್ಯೂಹದಿಂದ ಡಿಟಾಕ್ಸ್ ಮಾಡುತ್ತೆ. ಇನ್ನು 3ನೇದಾಗಿ ಏನಪ್ಪ ಅಂತಂದರೆ
ಸಂಸ್ಕರಿಸಿದ ಆಹಾರ ಅಥವಾ ಪ್ರೊಸೆಸ್ಡ್ ಫುಡ್ಡು, ಜಂಕ್ ಫುಡ್ಡು, ಸ್ಟ್ರೀಟ್ ಫುಡ್ಡು, ಏನೋ ಎಣ್ಣೆಯಲ್ಲಿ ಕರೆದಿರೋ ಅಂಥದ್ದು, ಮತ್ತು ಸ್ವೀಟ್ಸ್, ಅತಿಯಾಗಿ ಬೇಕ್ರಿ ಐಟಮ್ಸು ಎಲ್ಲ ತುಂಬ ಜಾಸ್ತಿ ಸಕ್ಕರೆ ಸಕ್ಕರೆ ಹಾಕಿ ಮಾಡಿರುವಂಥ ಸ್ವೀಟ್ಸು, ಬೇಕ್ರಿ ಐಟಮ್ಸು, ಪೇಸ್ಟ್ರೀಸ್, ಕೇಕ್ ಇಂಥದನ್ನೆಲ್ಲ ಕಟ್ ಡೌನ್ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ ನಮ್ಮ ಶರೀರದಲ್ಲಿ ಇರುವಂಥದ್ದು ಲಿವರ್ ತುಂಬ ಮುಖ್ಯವಾಗಿ ನಮ್ಮ ಶರೀರವನ್ನು ಡಿಟಾಕ್ಸ್ ಮಾಡೋ ಅಂಥ ಒಂದು ಆರ್ಗನ್, ಮೇನ್ ಆರ್ಗನ್ನೇ ಅದು. ಸೊ ಈ ಲಿವರ್ಗೆ ನೀವು ಈ ಥರ ಜಂಕು, ಫ್ರೈಡ್ ಫುಡ್ಡು, ಏನೋ ತುಂಬ ಸಕ್ಕರೆ ಇರುವಂತಹ ಆಹಾರ ಪದಾರ್ಥಗಳು, ಬೇಕ್ರಿ ಐಟಮ್ಸು ಎಲ್ಲ ಕೊಟ್ಟಾಗ, ಸ್ವೀಟ್ ಜ್ಯೂಸು ಇದನ್ನೆಲ್ಲ ಕೊಟ್ಟಾಗ ಏನಾಗತ್ತಪ್ಪ ಅಂತಂದರೆ ಅದರ ಮೇಲೆ ಜಾಸ್ತಿ ಒತ್ತಡ ಬೀಳತ್ತೆ. ಸೊ ಲಿವರನ್ನು, ಅದರ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತಂದರೆ ನೀವು ಈ ಥರದ ಆಹಾರ ಪದಾರ್ಥಗಳನ್ನು ಕಟ್ ಡೌನ್ ಮಾಡಬೇಕು. ಅದನ್ನು ಕಮ್ಮಿ ಸೇವನೆ ಮಾಡೋದ್ರಿಂದ, ಏನು ಹೈ ಶುಗರ್ ಇರುವಂತಹ ವಸ್ತುಗಳನ್ನು ಕಟ್ ಡೌನ್ ಮಾಡೋದ್ರಿಂದ ಲಿವರ್ನ ಆರೋಗ್ಯವನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ಈವನ್ ಫ್ಯಾಟಿ ಲಿವರು ಅಥವಾ ಬೇರೆದೇನೋ ಲಿವರ್ ಸಮಸ್ಯೆ ಇದ್ರೂ ಕೂಡ ಇದರಿಂದ ಕಡಿಮೆ ಆಗಿಬಿಡತ್ತೆ. ಸೊ ಹಾಗಾಗಿ ಲಿವರನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅದು ನಮ್ಮ ದೇಹದಲ್ಲಿರುವಂಥ ಎಲ್ಲ ವಿಷವಸ್ತುಗಳನ್ನು ಹೊರಗೆ ಹಾಕಿಬಿಟ್ಟು ದೇಹವನ್ನು ತುಂಬ ಚೆನ್ನಾಗಿ ಡಿಟಾಕ್ಸ್ ಮಾಡಿ ಕೊಡುತ್ತೆ. ಸೊ ಆದ್ದರಿಂದ ಆದಷ್ಟು ಇಂತಹ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಿ, ಕಟ್ ಡೌನ್ ಮಾಡಿ, ಒಳ್ಳೆಯ ಆಹಾರ ಪದಾರ್ಥಗಳು, ಮನೆಯಲ್ಲಿ ಮಾಡಿರುವಂತಹ ಅಡುಗೆ, ಹೆಚ್ಚು ತರಕಾರಿಗಳು, ತಾಜಾ ಹಣ್ಣುಗಳು ಇವುಗಳನ್ನು ಉಪಯೋಗಿಸೋದ್ರಿಂದ ಲಿವರ್ ತುಂಬ ಚೆನ್ನಾಗಿರುತ್ತೆ. ಡಿಟಾಕ್ಸಿಫಿಕೇಷನ್ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನು ಆ್ಯಂಟಿ ಆಕ್ಸಿಡೆಂಟ್ಗಳ ಒಂದು ಉಪಯೋಗವನ್ನು ಮಾಡ್ಕೊಳ್ಬೇಕು. ಈ ಆ್ಯಂಟಿ ಆಕ್ಸಿಡೆಂಟ್ಗಳು ಫಾರ್ ಎಕ್ಸಾಂಪಲ್ ನೆಲ್ಲಿಕಾಯಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಗ್ರೀನ್ ಟೀ ಆಗಿರ್ಬೋದು, ಈ ಥರ ಎಲ್ಲ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಇದು ಆ್ಯಂಟಿ ಆಕ್ಸಿಡೆಂಟ್ ಕೆಲಸವನ್ನು ಮಾಡುತ್ತೆ. ಅಂದರೆ ನಿಮ್ಮ ಜೀವಕೋಶಗಳ ರಿಪೇರಿ ಪ್ರೋಸೆಸ್ಸನ್ನು ಇದು ಮಾಡಿಕೊಡುತ್ತೆ. ಜೀವಕೋಶಗಳಲ್ಲಿ ಇರುವಂತಹ ಎಲ್ಲ ಕಲ್ಮಶಗಳನ್ನು ದೇಹದಿಂದ ಹೊರಗೆ ಹಾಕಿಬಿಟ್ಟು ಜೀವಕೋಶಗಳನ್ನು ರಿಪೇರಿ ಮಾಡುತ್ತೆ, ದುರಸ್ತಿ ಮಾಡುತ್ತೆ, ಚೆನ್ನಾಗಿ ಮಾಡಿಕೊಡುತ್ತೆ, ಅದರ ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡುತ್ತೆ. ಸೊ ಇಡೀ ದೇಹದಲ್ಲಿರೋ ಎಲ್ಲ ಜೀವಕೋಶಗಳು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ನೀವು ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಹೆಚ್ಚು ಉಪಯೋಗಿಸ್ಕೊಳ್ಳೋದ್ರಿಂದ ಇದು ಶರೀರವನ್ನು ಡಿಟಾಕ್ಸ್ ಮಾಡೋಕ್ಕೆ ಮತ್ತು ರಿಪೇರಿ ಮಾಡೋಕ್ಕೆ, ದುರಸ್ತಿ ಮಾಡೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಆದ್ದರಿಂದ ಆ್ಯಂಟಿ ಆಕ್ಸಿಡೆಂಟ್ ಥೆರಪಿ ಕೂಡ ತುಂಬ ಇಂಪಾರ್ಟೆಂಟ್. ನ್ಯಾಚುರಲ್ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಕೊನೆಯದಾಗಿ ಏನಪ್ಪ ಅಂತಂದರೆ ಕನಿಷ್ಠ ಅಂತಂದರೆ ಒಂದು 6 ರಿಂದ 7 ಗಂಟೆ ಅಥವಾ ಸಾಧ್ಯ ಇದೆ ಅಂತ ಆದರೆ 8 ಗಂಟೆ ನಿದ್ರೆ ಮಾಡಬಹುದು. ಇಲ್ಲಾಂದರೆ ಅಟ್ಲೀಸ್ಟ್ ಒಂದು 7 ಗಂಟೆಗಳ ಗಾಢ ನಿದ್ರೆಯನ್ನು ಮಾಡಬೇಕು. ಏನಕ್ಕೆ ಅಂತಂದರೆ ಈ ಗಾಢ ನಿದ್ರೆ ಮಾಡೋ ಟೈಮಲ್ಲೇ ನಮ್ಮ ಜೀವಕೋಶಗಳು, ಎಲ್ಲ ಅಂಗಾಂಶಗಳು, ಅದರಲ್ಲಿರುವಂಥ ಎಲ್ಲ ಜೀವಕೋಶಗಳು ತನ್ನನ್ನು ತಾನು ರಿಪೇರ್ ಮಾಡ್ಕೊಳ್ಳುತ್ತೆ. ಅದರಿಂದಾಗಿ ಜೀವಕೋಶಗಳು ಮತ್ತೆ ಚೆನ್ನಾಗಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ಕೊಳ್ತವೆ. ಇನ್ನೂ ಹೆಚ್ಚು ಪೊಟೆನ್ಸಿಯಲ್ಲಿ ಅದು ತನ್ನ ಕೆಲಸವನ್ನು ಮಾಡೋ ಹಾಗೆ, ಆಪ್ಟಿಮಮ್ ಫಂಕ್ಷನಲ್ಲಿ ಕೆಲಸ ಮಾಡೋ ಹಾಗೆ ಆಗತ್ತೆ. ಸೊ ಅದರಿಂದ ನಿದ್ರೆಯಲ್ಲಿ ನಮ್ಮ ಮೆದುಳಾಗಿರ್ಬೋದು ಮತ್ತು ಬೇರೆ ಎಲ್ಲ ಶರೀರದ ಎಲ್ಲ ಜೀವಕೋಶಗಳು ಆಗಿರ್ಬೋದು, ಅದು ತನ್ನನ್ನು ತಾನು ಇನ್ನೂ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಈಗ ನಾವು ಮನೆಯನ್ನೆಲ್ಲ ಕಸ ಗುಡಿಸಿ, ನೆಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತೀವಲ್ವ ಡೈಲಿ ಒಂದ್ಸಲ. ಸೊ ಹಾಗೆ ನಮ್ಮ ಶರೀರ ರಾತ್ರಿ ಮಲ್ಕೊಂಡಿದ್ದಾಗ ಕ್ಲೀನ್ ಆಗತ್ತೆ. ಆದ್ದರಿಂದ ನಿದ್ರೆ ತುಂಬ ಇಂಪಾರ್ಟೆಂಟು. ನೀರು ಎಷ್ಟು ಇಂಪಾರ್ಟೆಂಟೋ ನಿದ್ರೆನೂ ಅಷ್ಟೇ ಇಂಪಾರ್ಟೆಂಟ್. ಆದ್ದರಿಂದ ಅಟ್ಲೀಸ್ಟ್ ಒಂದು 7 to 8 ಅವರ್ಸ್ ನಿದ್ರೆ, ಅಥವಾ ಅಟ್ಲೀಸ್ಟ್ ಒಂದು 6 to 7 ಅವರ್ಸ್ ಡೀಪ್ ಸ್ಲೀಪನ್ನು ನೀವು ಮಾಡ್ಕೊಳ್ಳೋದ್ರಿಂದ, ನಿದ್ರೆಗೆ ಹೋಗುವಾಗ ಸ್ಕ್ರೀನನ್ನು ಅವಾಯ್ಡ್ ಮಾಡಬೇಕು. 1 ಗಂಟೆ ಮುಂಚೆ ಸ್ಕ್ರೀನನ್ನು ಬದಿಗಿಡಿ, ಪುಸ್ತಕಗಳನ್ನು ಓದಿ, ನಿದ್ರೆನೂ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ಲೈಟ್ ಮ್ಯೂಸಿಕನ್ನು ಕೇಳಿ, ಇದರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಿದ್ರೆ ಮಾಡಿ ರಿಪೇರಿಂಗ್ ಪ್ರೊಸೆಸನ್ನು ಹೆಚ್ಚು ಮಾಡ್ಕೊಳ್ಳಿ. ಇದರಿಂದಾಗಿ ಏನಾಗುತ್ತಪ್ಪ ಅಂತಂದರೆ ನ್ಯಾಚುರಲಿ ಬಾಡಿ ಡಿಟಾಕ್ಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಮಾಡೋದ್ರಿಂದ ನ್ಯಾಚುರಲಿ ನಿಮ್ಮ ದೇಹ ಡಿಟಾಕ್ಸ್ ಆಗಿಬಿಟ್ಟು ಇನ್ನೂ ಯೂತ್ಫುಲ್ ಸ್ಕಿನ್ನು, ನೀವು ಯೂತ್ಫುಲ್ಲಾಗಿ ಕಾಣೋ ಅಂಥದ್ದು ಯಾರಿಗೆ ಬೇಡ ಹೇಳಿ? ತುಂಬ ಚೆನ್ನಾಗಿ ಕಾಣೋದು, ರೇಡಿಯಂಟಾಗಿ ಕಾಣಿಸ್ಕೊಳ್ಳೋದು, ಚೆನ್ನಾಗಿರೋದು, ಯೌವನ ಪೂರ್ತಿಯಾಗಿರುವಂಥದ್ದು. ಸೊ ಇಂಥದ್ದೆಲ್ಲ ಆಗ್ತಾ ಬರುತ್ತೆ. ಆದ್ದರಿಂದ ಡಿಟಾಕ್ಸಿಫಿಕೇಷನ್ ತುಂಬ ಮುಖ್ಯ. ನ್ಯಾಚುರಲಿ ದೇಹದಲ್ಲಿ ಆಗ್ತಾ ಇರುತ್ತೆ. ಅದರ ಪ್ರೋಸೆಸ್ಸನ್ನು ನೀವು ಎನ್ಹ್ಯಾನ್ಸ್ ಮಾಡೋ ಸಲುವಾಗಿ ಈ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿ ಡಿಟಾಕ್ಸಿಫಿಕೇಷನ್ನಿಗೆ ನೀವು ಮತ್ತಷ್ಟು ಪೂರಕವಾಗಿ ಅನುವು ಮಾಡಿ ಕೊಡಿ. ಅದರಿಂದಾಗಿ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಾಗ್ತಾ ಬರುತ್ತೆ. ಹಾಗಾಗಿ ಇಂಥ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿ. ಇನ್ನೂ ಮಾಹಿತಿಯುಕ್ತ ಹಲವಾರು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ಆರೋಗ್ಯವಾಗಿರಿ. ನಮಸ್ಕಾರ.